ಸರ್ ಇದು ತಾರತುರಿಯಲ್ಲಿ ಮಾಡಬೇಡಿ, ಟೈಮ್ ತಗೊಳ್ಳಿ. ಇದರಲ್ಲಿ ಬಹಳ ನ್ಯೂನತೆಗಳಿದಾವೆ. ಇದು ಹಿಂದೂ ಅಧ್ಯಕ್ಷರೇ ಇದು ಹಿಂದೂ ಸಾರ್ವಜನಿಕ ಗಣಪತಿಯನ್ನ ಉದ್ದೇಶಿಸಿಕೊಂಡು ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ. ದಿವ್ಸಕ್ಕೆ 5 ಸಲ ಒದರ್ತಾರೆ. ನಮ್ಮೆಲ್ಲ ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿದೆ. ಅವರಿಗೆ ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಒದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದರೆ ಡಿಜೆದು ನಿಮ್ಗೆ ಭಾಳ ಬೇನೆ ಆಗ್ತದೆ. ಇದು ಒಳಗೆ ಇರುವಂಥ ಸತ್ಯ. ಅದಕ್ಕೆ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು, ಸಾರ್ವಜನಿಕ ಸಭೆಗಳನ್ನು, ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಏನು ಬಿಲ್ ಮಾಡ್ತಾ ಇದ್ದೀರಿ, ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ. ಯಾಕಂದರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ನೋ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವರು ಸಹ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊತೀನಿ. ಅಧ್ಯಕ್ಷರೇ, ಈಗ ನಾನು ಪರಮೇಶ್ವರ್ ಅವರಿಗೆ, ಸನ್ಮಾನ್ಯ ಗೃಹ ಸಚಿವರೇ, ಭಾಳ ಚರ್ಚೆ ನಡೀತಾ ಇದೆ ಇಲ್ಲಿ. ಇದು ಭಾಳ ಸೆನ್ಸಿಟಿವ್ ಇರ್ತಕ್ಕಂಥದ್ದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಕ್ಲಾರಿಫಿಕೇಶನ್ಸ್ ಇಲ್ಲ, ಅಂದರೆ ಒಂದು ಭಾಗ ಮಾಡೋ ರೀತಿ ಇಲ್ಲ. ನಾನು ಅದಕ್ಕೆ ಗೃಹ ಸಚಿವರಿಗೆ ಫಸ್ಟ್ ನಂದು ಆಪ್ಷನ್ನು, ಇದು ಭಾಳ ಸೆನ್ಸಿಟಿವು. ಮತ್ತು ಪೊಲೀಸರು, ಪೊಲಿಟಿಕಲ್ ಪಾರ್ಟಿ, ವಿರೋಧ ಪಾರ್ಟಿಯವರು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡೋಕ್ಕೆ ಈ ವೆಪನ್ ಆಗಬಾರ್ದು. ನಾಳೆ ಏನೋ ಕಾರ್ಯಕ್ರಮ ಮಾಡ್ತೀರಿ, ಯಾವುದೋ ಸರ್ಕಾರಿ ಕಾರ್ಯಕ್ರಮನೇ ಇರ್ಬೋದು, ಏನಾನ ಹೆಚ್ಚು ಕಮ್ಮಿ ಆದರೆ ಅಲ್ಲಿ CM ಹೋದರೆ, ಮಂತ್ರಿ ಹೋದರೆ, ನೀವು ಅವ್ರನ್ನ ಏನಾನ ಕುಸಿದು ಬಿದ್ದರೆ ಯಾರ ಮೇಲೆ ನೀವು ಚಾರ್ಜ್ ಮಾಡ್ತೀರಾ? ಅದಕ್ಕೆ ನಾನು ಸರ್ಕಾರಕ್ಕೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬಿಡಿ, ಅಲ್ಲಿ ಎಲ್ಲ ಚರ್ಚೆ ಆಗಲಿ. ಯಾಕಂದರೆ ಇದೇನು ಅರ್ಜೆನ್ಸಿ ಏನಿಲ್ಲ. ಈಗ ನಾಳೆನೇ ಮಾಡಿಬಿಟ್ಟು ನಾಳೆನೇ ಏನೋ ಅನಾಹುತ ಆಗ್ತೈತೆ. ನಾನು ಅದಕ್ಕೆ ಇದನ್ನು ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಅಂತ ಮಾಡಿ, ಆವಾಗ ಕ್ಲಾರಿಟಿ ಬಂದ್ಬಿಡುತ್ತೆ. ಈಗ ಕಮರ್ಷಿಯಲ್ಲು ಏನೋ ಸೌಂದರ್ಯ ಸ್ಪರ್ಧೆ ಮಾಡ್ತಾರೆ, ಮೊನ್ನೆ RCB ಮಾಡಿದ್ರು, ಯಾವನೋ ಇದು ಮಾಡ್ತಾರೆ, ಏನೋ ಆರ್ಕೆಸ್ಟ್ರಾ ದೊಡ್ಡ ಕರೆದು ಆರ್ಕೆಸ್ಟ್ರಾ ಮ್ಯೂಸಿಕ್ ನೈಟ್ಗಳು ಮಾಡ್ತಾರೆ, ಹೆಂಗೋ ಕಾಸು ಮಾಡ್ಕೊಂತಾರೆ ಅವರು. ಅದು ಆಗ್ತದೆ. ಕಮರ್ಷಿಯಲ್ ಬೇರೆ. ನಾನು ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್, ಅದು ಕಮರ್ಷಿಯಲ್ಲು. ನೀವು ಕಮರ್ಷಿಯಲ್ಲು ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ ಕರೆಕ್ಟಾಗಿದೆ. ಇದು ಕಮರ್ಷಿಯಲ್ಗೆ ತನ್ನಿ, ಕಮರ್ಷಿಯಲ್ ಅಲ್ದವಕ್ಕೆ ನೀವು ತರಕ್ಕೆ ಹೋಗಬೇಡಿ ದಯವಿಟ್ಟು, ಪ್ಲೀಸ್. ಒಳ್ಳೇದಲ್ಲ ಇದು. ನಾಳೆ ನೀವು ಮಾಡಿದ್ದ ಕಾನೂನಿಗೆ ನೀವೇ ಬೋನಲ್ಲಿ ಹೋಗಿ ಬೀಳ್ಬೇಡ್ರಿ ದಯವಿಟ್ಟು. ಅದಕ್ಕೆ ಪರಮೇಶ್ವರ್ ಅವರೇ, ಏನು ಆ ಥರ ಇಲ್ಲ, ನಾವೇನು ನಿಮ್ಮನ್ನು ಟಾರ್ಗೆಟ್ಟು ಮಾಡಲ್ಲ, ಏನು ನೀವು ಭಾಳ ಒಳ್ಳೆಯವರು. ನೀವು ದಯವಿಟ್ಟು ಸದನ ಸಮಿತಿಗೆ ಒಪ್ಪಿಸ್ಬಿಡಿ. ನೀವೇ ಚೇರ್ಮನ್ ಆಗಿಬೇಕಾದ್ರೆ ಸದನ ಸಮಿತಿಗೆ ಒಪ್ಪಿಸಿ. ಅರ್ಜೆಂಟ್ ಏನಿಲ್ಲ ಇದನ್ನು. ಆಮೇಲೆ ನಿಮ್ಗೆ ಹಂಗೂ ಇದ್ರೆ ನೀವು ಆರ್ಡಿನೆನ್ಸ್ ತಂದ್ಬಿಟ್ಟು ಗವರ್ನರ್ ಸೈನ್ ಹಾಕ್ಸ್ಕೊಂಡ್ರೆ ಆಯ್ತು. ಆರ್ಡಿನೆನ್ಸ್ ತಂದು ಮಾಡ್ಕೊಬೋದು. ಸದನ ಸಮಿತಿ ನೇಮಕ ಮಾಡಿ, ಚರ್ಚೆ ಆಗಲಿ. ಒಳ್ಳೆ ಸ್ವಾಗತ ಮಾಡಿ ಸದನ ಸಮಿತಿಯನ್ನು ಮಾಡಿ ಅಷ್ಟೇ.